ಈ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 2:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, 2 ಗಂಟೆಗೆ ಟಾಸ್ ಆಗುತ್ತೆ. ಸೊ ಶುಭವಾಗಲಿ ಅಂಥೇಳಿ ನಾವೆಲ್ಲರೂ ಕೂಡ ಹಾರೈಸ್ತಾ ಇದರ ಜೊತೆಗೆ ನೋಡಿ, ಈ ಇಂಡಿಯಾ ಕ್ರಿಕೆಟ್ ಫ್ಯಾನ್ಸ್ಗಳು ಎಲ್ಲಿಲ್ಲ ಹೇಳಿ. ರಾಜಕಾರಣಿಗಳಿದ್ದಾರೆ, ಜೊತೆಗೆ ಸಿನಿಮಾ ನಟರು ಕೂಡ ಇದ್ದಾರೆ. ಹಾಗಾದರೆ ಯಾರ್ಯಾರು ಏನೇನಂತ ವಿಶ್ ಮಾಡಿದ್ರು ಬನ್ನಿ ನೋಡ್ಕೊಂಬರೋಣ. ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ. ಅದಕ್ಕೆ ನಾನು ಟೀಮ್ ಇಂಡಿಯಾಗೆ ಬೆಸ್ಟ್ ವಿಶಸ್ಸನ್ನು ಹೇಳ್ತೇನೆ. ನಾನು ಒಬ್ಬ ಕ್ರಿಕೆಟಿಗ, ಶಾಲಾ ಕಾಲೇಜ್ ದಿವಸಗಳಲ್ಲಿ ಕ್ರಿಕೆಟನ್ನು ಆಡಿದ್ದಿದೆ. ನನ್ನ ಮೆಚ್ಚುಗೆ ಆಟ ಇದು. ಸೊ ಇಡೀ ಭಾರತ ಕೂತ್ಕೊಂಡು ನೋಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಟೀಮ್ ಇಂಡಿಯಾ ಮೇಲಿರಲಿ, ಇಂಡಿಯಾ ಗೆಲ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ. ಅದಕ್ಕೆ ನಾನು ಟೀಮ್ ಇಂಡಿಯಾಗೆ ಬೆಸ್ಟ್ ವಿಶಸ್ಸನ್ನು ಹೇಳ್ತೇನೆ. ನಾನು ಒಬ್ಬ ಕ್ರಿಕೆಟಿಗ, ಶಾಲಾ ಕಾಲೇಜ್ ದಿವಸಗಳಲ್ಲಿ ಕ್ರಿಕೆಟನ್ನು ಆಡಿದ್ದಿದೆ. ನನ್ನ ಮೆಚ್ಚುಗೆ ಆಟ ಇದು. ಸೊ ಇಡೀ ಭಾರತ ಕೂತ್ಕೊಂಡು ನೋಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಟೀಮ್ ಇಂಡಿಯಾ ಮೇಲಿರಲಿ, ಇಂಡಿಯಾ ಗೆಲ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆಟ ಕಲೆ ಥರನೇ ಜನಗಳನ್ನ ಬೆಸೆಯೋ ಸಾಧನ ಆಗಬೇಕು, ಒಬ್ಬರನ್ನೊಬ್ಬರು ದ್ವೇಷಿಸೋ ಸಾಧನ ಆಗಬಾರ್ದು. ಅದು ಆಟದ ಮೈದಾನದಲ್ಲೇ ಉಳ್ಕೋಬೇಕು. ಆ ಪೈಪೋಟಿ ಹೋರಾಟ ಎಲ್ಲವೂ ಅಲ್ಲೇ ಉಳ್ಕೋಬೇಕು. ಆವತ್ತಿನ ತೀರ್ಪು ಬಂದ ನಂತರ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬಾರ್ದು ನಾವು. ಸೊ ಆಟ ಕಲೆ ಥರಾನೇ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಕ್ರಿಕೆಟ್ ಒಂದು ಧರ್ಮದ ಥರ ಆಗೋಗ್ಬಿಟ್ಟಿದೆ. ಧರ್ಮನೂ ದ್ವೇಷಕ್ಕೆ ಬಳಸ್ತಾ ಇದ್ದೀವಿ, ಈಗ ಕ್ರಿಕೆಟ್ನೂ ದ್ವೇಷಕ್ಕೆ ಬಳಸ್ತಾ ಇದ್ದೀವಿ. ಅದಾಗಬಾರ್ದು. ಧರ್ಮನೂ ಬೆಸೀಬೇಕು ಜನಗಳನ್ನು, ಕ್ರೀಡೆನೂ ಸಹ ಬೆಸೀಬೇಕು ಜನಗಳನ್ನು. ಇಲ್ಲಿ ಏನಾದ್ರು ಸಮಸ್ಯೆ ಆಯಿತು ಅಥವಾ ಯಾರು ಚೆನ್ನಾಗಾಡಲಿಲ್ಲ ಅಂದರೆ ಅವ್ರನ್ನ ದಯವಿಟ್ಟು ಟ್ರೋಲ್ ಮಾಡಬೇಡಿ. ಅವರೆಲ್ಲೂ ನಮ್ಮವರು, ಹೊರಗಡೆಯಿಂದ ಬಂದು ಆಡ್ತಾ ಇರೋರು ಅವರು ಮನುಷ್ಯರಲ್ಲಿ. ಸೊ ಆಟ ಹೇಗೆ ಆಟ ಅಂದರೆ ಒಂದೊಂದು ಬಾಲ್ ಒಂದೊಂದು ಥರ ಇತ್ತು. ಒಂದು ಬಾಲ್ ಮಿಸ್ ಆಗ್ಬೋದು, ನೆಕ್ಸ್ಟ್ ಬಾಲ್ 6 ಹೊಡ್ಬೋದು ಆಡ್ತಾರೆ. ಸೊ ವರ್ಲ್ಡ್ ನಂಬರ್ 1 ಕ್ಲಾಸ್ ಟೀಮ್. ಇದಕ್ಕೆ ಹಿಂದೆ ಕೂಡ 2020 ಕಪ್ ಕೂಡ ಹೊಡ್ಕೊಂಬಂದಿದ್ದಾರೆ. ಅದರಿಂದ ಇದು ಕೂಡ ಒಂದು ಮ್ಯಾಚು ಸೋತಿಲ್ಲ, ಎಲ್ಲ ಹೊಡ್ಕೊಂಬಂದಿದ್ದಾರೆ. ಫೈನಲ್ಸಲ್ಲೂ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಆದರೆ ನ್ಯೂಜಿಲ್ಯಾಂಡ್ನ ಈಸಿಯಾಗಿ ತೊಗೊಳ್ಳಂಗಿಲ್ಲ, ಯಾಕೆಂದರೆ ತುಂಬ ಪವರ್ಫುಲ್ ಫೀಲ್ಡರ್ಸ್ ಆ್ಯಂಡ್ ಬ್ಯಾಟರ್ಸ್, ಕಾನ್ಫಿಡೆನ್ಸ್ ಲೆವೆಲ್ ಸಕ್ಕತ್ತಾಗಿದೆ. ಈಸಿಯಾಗಿ ತೊಗೊಳ್ದೆ ನಮ್ಮ ಭಾರತದವರು ಸೀರಿಯಸ್ ಆಗಿ ತೊಗೊಂಡು ಹೊಡ್ಕೊಂಬರಲಿ ಅಂತ ಹಾರೈಸ್ತೀವಿ. ರಾತ್ರಿಯಲ್ಲಿ ಮನೆಗೆ ಎಷ್ಟೊತ್ತಿಗೆ ಹೋದ್ರೂ ರಿಲ್ಯಾಕ್ಸ್ ಆಗೋದು ಟಿ ವಿ ನೋಡಿ, ಅದರಲ್ಲೂ ಕ್ರಿಕೆಟೇ. ಅದು ಎಷ್ಟಲ್ಲಿ ರಿಪೀಟ್ ಆಗಲಿ ಅದನ್ನೇ ನೋಡ್ಕೊಂಡು ಕೂತಿರ್ತೀನಿ. ಇವತ್ತು ನಡೀತಿದೆ ಒಂದು ದೊಡ್ಡ ಮಹಾ ಸಮರ ಅಂತಾನೆ ಹೇಳ್ಬೋದು. ನ್ಯೂಜಿಲ್ಯಾಂಡ್ ವರ್ಸಸ್ ಇಂಡಿಯಾ ಗೋ ಇಂಡಿಯಾ, ನಮ್ಮದೇ ಆಗಲಿ ಈ ಸರ್ತಿ ವಿನ್ ಅಂತ ಹೇಳಿ ಇಡೀ ಭಾರತನೇ ಇವತ್ತು ಸಪೋರ್ಟ್ ಮಾಡ್ತಿರುತ್ತೆ ಇಂಡಿಯಾ ಗೆಲ್ಲಬೇಕು ಅಂತ. ನಾನಂತೂ ಟಿ ವಿ ಮುಂದೆ ಕೂತ್ಕೊಂಡು ಮ್ಯಾಚ್ ಸಿಕ್ಕಾಪಟ್ಟೆ ನೋಡೋದಕ್ಕೆ ರೆಡಿ ಆಗಿದ್ದೀನಿ. ನಾನು ಎಂಜಾಯ್ ಮಾಡ್ತೀನಿ. ನಾನು ಜಾಸ್ತಿ IPL ನೋಡೋದು. ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ನಡೀತಾ ಇದೆ. ಭಾರತ ಇಲ್ಲಿಯವರೆಗೆ ಆಡಿದಂತಹ ಎಲ್ಲಾ ಪಂದ್ಯಗಳನ್ನು ಗೆದ್ದಿದೆ ಮತ್ತು ಭಾರತದ ಟೀಮು ಬೌಲಿಂಗ್ ದಲ್ಲಿರ್ಬೋದು, ಬ್ಯಾಟಿಂಗ್ ದಲ್ಲಿರ್ಬೋದು, ಎಲ್ಲ ರೀತಿಯಿಂದನೂ ಇವತ್ತು ಫುಲ್ ಫಾರ್ಮ್ ದಲ್ಲಿ ಅದ. ಹಾಗಾಗಿ ಭಾರತ ಚಾಂಪಿಯನ್ ಟ್ರೋಫಿ ಗೆಲ್ತದ ಅನ್ನುವಂತ I don't think so. There's no looking back. ಇನ್ನು ಎಲ್ಲ ಸೆಗ್ಮೆಂಟ್ನಲ್ಲಿ ಫೀಲ್ಡಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಟ್ರೆಮೆಂಡಸ್ ಫಾರ್ಮ್ನಲ್ಲಿದೆ. ಐ ಥಿಂಕ್ ಭಾಳ ಒನ್ ಸೈಡ್ ಆಗಿ ಕಂಫರ್ಟಬಲ್ ಆಗಿ ಇಟ್ ವಿಲ್ ಬಿ ವೆರಿ ಎಕ್ಸೈಟಿಂಗ್ ಮ್ಯಾಚ್. ಬಟ್ ಸ್ಟಿಲ್ ಐ ಫೀಲ್ ಈವನ್ ದೋ ನ್ಯೂಜಿಲೆಂಡ್ ಇಸ್ ಆಲ್ವೇಸ್ ಅ ಗುಡ್ ಟೀಮ್, ಯಾಕಂದ್ರೆ ಅವ್ರ ಹಿಸ್ಟ್ರಿ ಇದೆ. ವೆನ್ ಎವರ್ ದೇ ಪಾರ್ಟಿಸಿಪೇಟೆಡ್ ಇನ್ ಸಚ್ ಟೂರ್ನಮೆಂಟ್ಸ್, ವೆನ್ ಎವರ್ ದೇ ಕಮ್, ಎಸ್ಪೆಷಲಿ ವೆನ್ ದೇ ಕಮ್ ಟು. ತುಂಬ ಎಕ್ಸೈಟ್ ಆಗಿದ್ದೀವಿ. ವಿ ಹೋಪ್ ಸೊ ಇಂಡಿಯಾ ಓನ್ಲಿ ವಿನ್ಸ್ ಆ್ಯಂಡ್ ವಿ ಆರ್ ಹೋಪಿಂಗ್ ಆ್ಯಂಡ್ ವಿ ಆರ್ ಪ್ರೇಯಿಂಗ್ ಟು. ಮತ್ತು ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಎಕ್ಸಾಮ್ಸು ಬರ್ತಾ ಇದೆ. ಆದರೆ ವಿ ಕ್ಯಾನ್ ಹ್ಯಾಂಡಲ್ ಬೋತ್ ಬಿಕಾಸ್ ಇಟ್ಸ್ ಆರ್ ಇಂಡಿಯಾ. ವಿ ವಿಲ್ ಹ್ಯಾಂಡಲ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನೋಡೋದಕ್ಕೆ ನಮಗೆ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ. ಬಹಳ ಒಂದು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಬಹಳ ಖುಷಿ ಆಗ್ತಾಯಿದೆ ನೋಡೋದಕ್ಕೆ. ನಮ್ಮ ಆಟಗಾರರು ಬಹಳ ಸೆಣಸಾಡ್ತಾ ಇದ್ದಾರೆ. ಈ ಸಲ ಅವರು ಕಪ್ ತಗೊಳ್ತಾರೆ, ಅವರು ವಿನ್ ಆಗ್ತಾರೆ ಅನ್ನತಕ್ಕಂಥ ಹೋಪ್ ನನಗಂತೂ ಇದೆ. ತುಂಬ ಎಕ್ಸೈಟ್ ಆಗಿದ್ದೀನಿ ಮೇಡಮ್. ಒಂದು 300 ಮೇಲೆ ಹೊಡಿತಾರೆ ರನ್ನು ಅಂತ ಇದೆ ಮೇಡಮ್, ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ. ವಿರಾಟ್ ಕೊಹ್ಲಿ ಬಾಸ್ 80+ ಮಾಡ್ತಾರೆ ಮೇಡಮ್. ಹೌದು ಮೇಡಮ್.